ಜನನಿ ಜನ್ಮ ಸೌಖ್ಯಾನಾಂ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ನಿಮ್ಮ ನಿಮ್ಮ ರಾಶಿಗಳು, ನಕ್ಷತ್ರಗಳು, ಗ್ರಹಚಾರ ದೋಷಗಳು, ಗ್ರಹದ ಬಲಗಳು, ಕಾರ್ಯದಲ್ಲಿ ಯಶಸ್ಸು ಇವೆಲ್ಲವೂ ಕೂಡ ಬರಬೇಕು ಅಂತ ಅಂದ್ರೆ ಒಂದು ಜಾತಕ ಅಂತಕ್ಕಂಥದ್ದನ್ನ ರೆಡಿ ಮಾಡ್ಕೋತಾರೆ. ಆ ಜಾತಕವನ್ನ ಬರಿತಕ್ಕಂಥ ಸಮಯದಲ್ಲಿ ಬರ್ತಕ್ಕಂಥ ಶ್ಲೋಕವನ್ನ ನಾನು ನಿಮಗೆ ಹೇಳ್ತೀನಿ. ಜನನಿ ಜನ್ಮ ಸೌಖ್ಯಾನಾಂ ವರ್ಧತಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ಹೌದಲ್ವಾ? ನಿಮ್ಮ ಜನ್ಮ ಪತ್ರಿಕೆಗೆ ಆಯಸ್ಸು, ಅಭಿವೃದ್ಧಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೋತಾ ನಿಮ್ಮ ದ್ವಾದಶ ರಾಶಿಯ ಗೋಚಾರ ಫಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ, ಯಾರಿಗೆಲ್ಲ ಅನುಕೂಲಗಳು ಬರುತ್ತೆ, ಯಾರಿಗೆಲ್ಲ ಅನಾನುಕೂಲಗಳು ಬರುತ್ತೆ, ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳು ಹೆಚ್ಚುತ್ತೆ, ಯಾರಿಗೆ ಸುಖ ಜೀವನ ಪ್ರಾಪ್ತಿಯಾಗತ್ತೆ, ಯಾರಿಗೆ ರಾಜಯೋಗ, ಯಾರಿಗೆ ಗಜಕೇಸರಿ ಯೋಗ, ಯಾರಿಗೆ ರವಿಗುರು ಯೋಗ, ಯಾರಿಗೆ ಧನ ಯೋಗ, ಯಾರಿಗೆ ವಾಹನ ಯೋಗ, ಯಾರಿಗೆ ಗೃಹ ಯೋಗ, ಯಾರಿಗೆ ಮಾಂಗಲ್ಯ ಯೋಗ, ಇವೆಲ್ಲವನ್ನೂ ಕೂಡ ನಾವು ಅವಲೋಕವನ್ನ ಮಾಡೋಣ. ಹಾಗೆ ಇಂಥ ಒಂದು ದ್ವಾದಶ ರಾಶಿಯವರಿಗೆ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದ್ವಾದಶ ರಾಶಿಯ ಭವಿಷ್ಯವನ್ನ ನಾನು ಪ್ರಾರಂಭವನ್ನ ಮಾಡ್ತಾ ಇದ್ದೇನೆ. ಈ ಮೀನ ರಾಶಿಯಲ್ಲಿ ಶನಿ ಸಂಚಾರ, ಮೀನ ರಾಶಿಯವರಿಗೆ 12ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಗುರು. ಮಾನಹಾನಿ ಗುರುಗಳೇ, ನನ್ನ ಪಾಡಗ್ ನಾನು ಇದ್ದೆ ಗುರುಗಳೇ, ಫ್ರೆಂಡು ಅಂತ ಹೇಳ್ದ, ಅವನು ಕರ್ಕೊಂಡೋದ, ನಾನು ಸುಮ್ಮನೆ ಜೊತೆಯಲ್ಲಿ ಹೋದೆ, ನನ್ನನ್ನು ಹಾಕೊಂಡ್ಬಿಟ್ಟಿದ್ದಾರೆ ಗುರುಗಳೇ ಒಳಗಡೆಗೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಗುರುಗಳೇ, ಅವನು ಯಾರೋ ಮಾತು ಕೇಳಿದೆ ಗುರುಗಳೇ, ಈ ತರ ಆಗೋಯ್ತು ಗುರುಗಳೇ. ಈ ರೀತಿ ಹೇಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ಸೃಷ್ಟಿಯಾಗತ್ತೆ. ಎಚ್ಚರಿಕೆ ವಹಿಸಿ ಮೀನರಾಶಿಯವರು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಹೇಳಿಕೆ ಮಾತನ್ನ ಕೇಳಿ ಎಂಡ್ರನ್ನ ಬಿಟ್ನಂತೆ ಅವನು ಯಾವನು. ಇದು ಗಾದೆ. ನಿಮ್ಮ ಬುದ್ಧಿಯನ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಏಳರಾಟ ಶನಿ ಅಂತಕ್ಕಂಥದ್ದು ನಡೀತಾ ಇದೆ, ನಿಜ. ಕಷ್ಟ ಅಂತಕ್ಕಂಥದ್ದು ಮನುಷ್ಯನಿಗೆ ಬರುತ್ತೆ, ನಿಜ. ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ? ಮರಕ್ಕೆ ಬಂದ್ರೆ ಏನಾಗತ್ತೆ ಮರಕ್ಕೆ? ಅದನ್ನ ಎದುರಿಸ್ತಕ್ಕಂಥ ಶಕ್ತಿ ನಿಮ್ಮ ಶರೀರದಲ್ಲೇ ಉತ್ಪತ್ತಿ ಆಗತ್ತೆ. ಜಾಗೃತೆಯನ್ನು ವಹಿಸಿ, ಬುದ್ಧಿಶಕ್ತಿಯನ್ನು ಉಪಯೋಗಿಸಿ, ಸಕಾಲಕ್ಕೆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ. ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ತೊಂದರೆ ತಾಪತ್ರಯಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ರಿಯಲ್ ಎಸ್ಟೇಟ್ ಏಜೆನ್ಸಿ ಯಾರ್ಯಾರು ಇಟ್ಕೊಂಡಿದ್ದೀರೋ, ರಿಯಲ್ ಎಸ್ಟೇಟ್ ವ್ಯಾಪಾರವನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ, ದಂಡಗಳನ್ನು ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ. ಈ ಮಾಸದಲ್ಲಿ ಎಚ್ಚರಿಕೆ ವಹಿಸಿ. ನಿಮ್ಮ ಮೇಲೆ ಕೇಸ್ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ಯಾವುದೋ ಲಿಟಿಗೇಷನ್, ಯಾರೋ ಮಾಡಿರೋ ಪಾಪಗಳು ನಿಮಗೆ ಸುತ್ತಕೊಳ್ತಕ್ಕಂಥ ಸಾಧ್ಯತೆ ಇದೆ. ಎಚ್ಚರಿಕೆ ವಹಿಸಿ. ಜೀವನ ಅಂತಕ್ಕಂಥದ್ದು ಇದು, ಗ್ರಹಚಾರ ಅಂತಕ್ಕಂಥದ್ದು ಸರಿ ಹೋಗಬೇಕು. ಹಾಗಾದ್ರೆ ಜೀವನ ಹೇಗಿರುತ್ತೆ ಈ ಮಾಸದಲ್ಲಿ ಗುರುಗಳೇ? ಯಾವುದು ಬಿಸ್ನೆಸ್ಸೇ ಆಗಲ್ವಾ? ಹಣ ಬರಲ್ವಾ? ವ್ಯಾಪಾರ ವ್ಯವಹಾರ ನಡೆಯಲ್ವಾ? ಖಂಡಿತವಾಗಿ ನಡೆಯುತ್ತೆ. ಎಷ್ಟು ಬೇಕೋ ಅಷ್ಟು ನಡೆಯುತ್ತೆ. ಮಿತಿಮೀರಿ ಲಾಭಗಳು ಬರಲ್ಲ, ಮಿತಿಮೀರಿಗಳ ಅನುಕೂಲಗಳು ಬರಲ್ಲ. ಮುಂದಿನ ಮಾಸದಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು, ಅದು ಮುಂದಿನ ಮಾಸದ ಭವಿಷ್ಯವನ್ನು ನೋಡೋಣ. ಆದರೆ ಮೀನರಾಶಿಯವರು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ತಿನ್ನೋಕೆ ಕಮ್ಮಿ ಇಲ್ಲ. ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಸಾಧಾರಣವಾಗಿ ನಡೀತಕ್ಕಂಥ ಸಾಧ್ಯತೆಗಳಿದೆ. ಇನ್ನು ಗೃಹ ಪ್ರವೇಶ ಮಾಡ್ತಕ್ಕಂಥ ಯೋಗವೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮೀನರಾಶಿಯವರಿಗೆ. ಆದರೆ ಶನಿಯ ದೋಷ ಅಂತಕ್ಕಂಥದ್ದು, ಗುರುವಿನ ಬಲ ಅಂತಕ್ಕಂಥದ್ದಿಲ್ಲ. ಹಾಗಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಪ್ರತಿ ಗುರುವಾರ ದತ್ತಾತ್ರೇಯರ ದೇವಾಲಯಕ್ಕೆ ಹೋಗಿ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಪ್ರತಿ ಶನಿವಾರ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ಗನ್ನೇರಿ, ಕಣಗಲ ಹೂವು, ಗನ್ನೇರಿ ಅಂತ ಕರೀತಾರೆ, ಕಣಗಲ ಹೂವು ಅಂತೂ ಒಂದು ಪ್ರಾಂತ್ಯದಲ್ಲಿ ಕರೀತಾರೆ, ಜೊತೆಗೆ ನಾಟಿ ತುಳಸಿ ಎರಡನ್ನು ಮಿಶ್ರಣವನ್ನು ಮಾಡಿ ಅರ್ಪಣೆಯನ್ನು ಮಾಡಿ ಸಿಂಧೂರ ಧಾರಣೆಯನ್ನು ಮಾಡಿಕೊಂಡು ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗತ್ತೆ. ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ನವಗ್ರಹಗಳನ್ನು ಪ್ರಾರ್ಥನೆಯನ್ನು ಮಾಡಿ